ಇನ್ನು ಕಲ್ಯಾಣ ಕರ್ನಾಟಕದ ಜೀವನಾಡಿ ಈ ತುಂಗಭದ್ರಾ ನದಿ. ಈ ತುಂಗಭದ್ರಾ ನದಿಯಲ್ಲಿ 33 ಟಿಎಂಸಿ ಹೂಳನ್ನು ತೆಗೆಸೋ ವಿಚಾರದಲ್ಲಿ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ರೈತರು ಈಗ ಸಿಡಿದೆದ್ದಿದ್ದಾರೆ. ಇಷ್ಟು ದಿನ ಹೂಳು ತೆಗೆಸುತ್ತೆ ಸರ್ಕಾರ ಅಂತ ಕಾದಿದ್ದ ರೈತರಿಗೆ ನಿರಾಸೆಯಾಗಿದೆ. ಈಗ ನಾವೇ ಹೂಳು ತೆಗಿತೀವಿ ಅಂತ ರೈತರು ಸರ್ಕಾರಕ್ಕೆ ಸೆಡ್ ಹೊಡೆಯೋದಕ್ಕೆ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಸಾಧ್ಯನಾ ಇದು? ನೋಡೋಣ ಬನ್ನಿ. ತುಂಗಭದ್ರಾ ಡ್ಯಾಂನಲ್ಲಿ ಹೂಳು ತೆಗೆಸದೆ ನಿರ್ಲಕ್ಷ್ಯ, ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ರೈತರು. ಡ್ಯಾಂ ಹೂಳು ತೆಗೆಯಲು ರೈತರ ತಯಾರಿ. ಟಿಬಿ ಡ್ಯಾಂ ಅಂದ್ರೆ ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಯ 20 ಲಕ್ಷ ರೈತರಿಗೆ ಸೇರಿ ಆಂಧ್ರ ಹಾಗೂ ತೆಲಂಗಾಣ ರಾಜ್ಯದ ರೈತರ ಜೀವನಾಧಾರ. ಆದ್ರೆ ಈಗ ಟಿಬಿ ಡ್ಯಾಂಗೆ ಒಂದಲ್ಲ ಒಂದು ಸಮಸ್ಯೆ ಆಗುತ್ತಲೇ ಇದೆ. ಒಂದ್ ಕಡೆ ಡ್ಯಾಂನ ಗೇಟ್ಗಳ ಅಳವಡಿಕೆ ಕೆಲಸ ಮಂದಗತಿಯಲ್ಲಿ ಸಾಗುತ್ತಿದೆ. ಮತ್ತೊಂದೆಡೆ 133 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಬರೋಬ್ಬರಿ 33 ಟಿಎಂಸಿ ಮಣ್ಣು ತುಂಬಿದೆ. ಹೀಗಾಗಿ 133 ಟಿಎಂಸಿ ನೀರು ಸಂಗ್ರಹವಾಗಬೇಕಾದ ಡ್ಯಾಂನಲ್ಲಿ ಕೇವಲ 100 ಟಿಎಂಸಿ ನೀರು ಸಂಗ್ರಹವಾಗ್ತಿದೆ. ಹೀಗಾಗಿ ಎರಡನೇ ಬೆಳೆಗೆ ನೀರು ಸಾಕಾಗದೆ ರೈತರು ಹಲವಾರು ವರ್ಷಗಳಿಂದ ಒದ್ದಾಡುತ್ತಿದ್ದಾರೆ. ಆದ್ರೆ ನವಲೆ ಬಳಿ ಸಮಾನಾಂತರ ಜಲಾಶಯ ಮಾಡ್ತೇವೆ ಅಂತ ಸರ್ಕಾರ ಹೂಳು ತೆಗೆಯದೆ ಕಾಲಹರಣ ಮಾಡುತ್ತಿದೆ. ಹೀಗಾಗಿ ರೈತರು ಈಗ ಸಿಡಿದೆದ್ದಿದ್ದಾರೆ. ಮೇ ತಿಂಗಳಲ್ಲಿ ಸರ್ಕಾರ ಹೂಳು ತೆಗೆಸಲು ಮುಂದಾಗದಿದ್ರೆ ನಾವೇ ಹೂಳು ತೆಗೆಯುತ್ತೇವೆ ಅಂತ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ತುಂಗಭದ್ರಾ ಜಲಾಶಯ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ರೈತರು. ಇವಾಗ 133 ಟಿಎಂಸಿ ಕೆಪಾಸಿಟಿ ಇರತಕ್ಕಂಥ ತುಂಗಭದ್ರಾ ಜಲಾಶಯದಿಂದ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದ 16,70,000 ಎಕರೆಗೆ ನೀರು ಬರ್ತಾ ಇತ್ತು. ಆದರೆ ಇತ್ತೀಚೆಗೆ 33 ಟಿಎಂಸಿ ಹೂಳು ತುಂಬಿ ನಮ್ಗೆಲ್ಲರೂ ಕೂಡ ನೀರಿಲ್ದಂಗೆ ಆಗ್ತಾ ಐತೆ. ದಯವಿಟ್ಟು ಪೂರ್ವಭಾವಿ ಚಿಂತನೆ ಮಾಡಿವಿ. ತುಂಗಭದ್ರಾ ಜಲಾಶಯದಲ್ಲಿ ತುಂಬಿರ್ತಕ್ಕಂಥ 33 ಟಿಎಂಸಿ ಹೂಳೆತ್ತಕ್ಕಂಥ ಪ್ರಯತ್ನಕ್ಕೆ ನೀವೆಲ್ಲರೂ ಕೂಡ ಮನಸ್ಸು ಮಾಡಬೇಕು. ಮನಸ್ಸು ಮಾಡದೆ ಹೋದರೆ ನಾವು 2017 ಮಾಡಿದಂಗೆ ಈಗ ಮೇ ತಿಂಗಳಲ್ಲಿ ಮತ್ತೊಮ್ಮೆ 500-600 ಟ್ರ್ಯಾಕ್ಟರ್ ಮುಖಾಂತರ ಹೂಳೆತ್ತಕ್ಕಂಥ ಪ್ರಯತ್ನವನ್ನು ತುಂಗಭದ್ರಾ ಸಂಘದಿಂದ ನಾವು ಮಾಡೇತಿರ್ತೀವಿ. 2016-17ರಲ್ಲಿ ಇದೇ ತುಂಗಭದ್ರಾ ರೈತ ಸಂಘ ಒಮ್ಮೆ ಡ್ಯಾಂನಲ್ಲಿ ಹೂಳು ತೆಗೆದಿತ್ತು. 15 ದಿನದಲ್ಲಿ ದಾನಿಗಳ ಮೂಲಕ ಹಾಗೂ ರೈತರೇ ಹಣ ಸೇರಿಸಿ ಹೂಳು ತೆಗೆದಿದ್ರು. ಆಗ ಸರ್ಕಾರಕ್ಕೆ ಸಾಕಷ್ಟು ಮುಜುಗರವಾಗಿತ್ತು. ಆ ಬಳಿಕ ಸರ್ಕಾರವೇ ಹೂಳು ತೆಗೆಸ್ತೇವೆ ಎಂದು ರೈತರ ಮನವೊಲಿಸಿತ್ತು. ಅಂದಿನಿಂದ ಇಂದಿನವರೆಗೂ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಹೀಗಾಗಿ ರೈತರೇ ಹೂಳು ತೆಗೆಯಲು ತಯಾರಿ ಆರಂಭಿಸಿದ್ದಾರೆ. ಗ್ರಾಮಗಳಲ್ಲಿ ತುಂಗಭದ್ರಾ ರೈತರ ಸಂಘ ಸಭೆಗಳನ್ನ ಮಾಡಿ ಟ್ರ್ಯಾಕ್ಟರ್, ಜೆಸಿಬಿ ಹೊಂದಿರುವ ರೈತರನ್ನ ಸಂಪರ್ಕಿಸುತ್ತಿದೆ. ಮೇವರೆಗೂ ನೋಡಿ ಮುಂದೆ ಫೀಲ್ಡ್ಗೆ ಇಳಿಯಲು ತುಂಗಭದ್ರಾ ರೈತರ ಸಂಘ ತಯಾರಿ ಆರಂಭಿಸಿದೆ. ನಮ್ಮ ತುಂಗಭದ್ರಾ ಡ್ಯಾಮ್ನಲ್ಲಿ 33 ಟಿಎಂಸಿ ಹೂಳು ತುಂಬಿದೆ ಅಂತೇಳಿ ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಆದರೆ ಯಾವ ಸರ್ಕಾರದವರು ಇವತ್ತಿನ ದಿವಸ ಈ ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಅಂತ ಇರ್ಬೋದು, JDS ಅಂತ ಯಾವ ಪಕ್ಷದವರು ಇವತ್ತಿನ ದಿವಸ ಬಂದು ಇಂಟ್ರೆಸ್ಟ್ ತೋರಿಸಿ ಮಾಡ್ತಾ ಇದ್ದಾರೆ. ನೋಡಿ 33 ಟಿಎಂಸಿ ಅಂತಂದ್ರೆ ಒಂದು ಬೆಳೆ ಬೆಳೆಯುವಂಥ ನೀರು ಸರ್ ಅದು. ಹಂಗಾಗಿ ಎದಕ್ಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಒಟ್ಟಾರೆ ತುಂಗಭದ್ರೆಯ ಒಡಲು ಹೂಳುಮಯವಾಗಿದ್ದು ರೈತರೇ ಸ್ವಚ್ಛತೆಗಿಳಿದಿದ್ದಾರೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.